ನಮಸ್ಕಾರ ವೈಲ್ಡ್ ಲೈಫ್ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ತಮ್ನೇಲ್ ಮತ್ತು ಟೈಟಲ್ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ. ನಾವಿವತ್ತು ಯಾವುದೇ ಕಾಡ್ಗೆ ಹೋಗ್ತಾ ಇಲ್ಲ, ಬದಲಿಗೆ ನಾನು ಹೊಸ ಕ್ಯಾಮ್ರಾನ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಪರ್ಚೇಸ್ ಮಾಡುತ್ತಿರುವಂತಹ ಕ್ಯಾಮ್ರಾ ಬಂದು ನಿಕಾನ್ Z9. ನಾನು ಮತ್ತು ನಮ್ಮ ಅಕ್ಕ ಈಗ ಹೋಗ್ಬಿಟ್ಟು ಅಡ್ವಾನ್ಸ್ನ ಪೇ ಮಾಡಿ ನಾಳೆ ಹೋಗಿ Z9ನ ರಿಸೀವ್ ಮಾಡ್ಕೋತೀವಿ. ಸೊ ಇವಾಗ ಹೋಗಿ ಮೇಯ್ನ್ಲಿ ನಾವು ಪ್ರಾಡಕ್ಟ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ಬಂದಿದ್ದೀವಿ ನಾವೀಗ ಜಯನಗರ್ ಬೋಲಾಸ್ ಕ್ಯಾಮ್ರಾ ಸ್ಟೋರ್ ಹತ್ರ. ಆ್ಯಕ್ಚುಲಿ ಕಥೆಯಲ್ಲಿ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ ನನಗೂ ಕೂಡ ಗೊತ್ತಿರಲಿಲ್ಲ. ಇವತ್ತೇ ಕ್ಯಾಮ್ರಾನ ಪರ್ಚೇಸ್ ಮಾಡಿಬಿಟ್ಟೆ. ಹೆಂಗಾಯಿತು ಅಂದರೆ ಒಂಚೂರು ಐಡಿಯಾ ಇರಲಿಲ್ಲ. ನಾವು ಇವಾಗ ಬಂದು ಇವತ್ತಿನ ದಿನನೇ ಕ್ಯಾಮ್ರಾ ತೊಗೋತೀವಿ ಅಂತ ಕೇಳೋಣ ಅಂತ ಬಂದಿದ್ದು ಆ್ಯಕ್ಚುಲಿ. ಬಟ್ ಪೇಮೆಂಟ್ ಆಗುತ್ತಾ ಟ್ರೈ ಮಾಡೋಣ ಅಂತ ಹೇಳಿ ಬ್ಯಾಂಕ್ ಬೆನಿಫಿಷರಿಯಿಂದ ಟ್ರೈ ಮಾಡಿದ್ವಿ. ಪೇಮೆಂಟ್ ಆಯಿತು, ಕ್ಯಾಮ್ರಾ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ದಿಸ್ ಈಸ್ ಹೌ ಇಟ್ ಹ್ಯಾಪನ್ಡ್. ಕಂಪ್ಲೀಟ್ ಶಾಕ್ ಆಗೋಯ್ತು ನನಗಂತೂ. ವ್ಲಾಗಂತೂ ಒಂಚೂರು ರೆಡಿ ಆಗಿರಲಿಲ್ಲ ನಾನು. ಸೊ ಹಾಗೆ ನಮ್ಮ Z9 ತೊಗೊಂಡಿರುವಂತಹ ಕತೆ. ಸೊ ಎಲ್ಲ ಬಿಲ್ಲಿಂಗ್ ಪ್ರೋಸೆಸ್ಸು ಇನ್ನೇನು ಮುಗಿತಾ ಇದೆ. ಸೊ ನೋಡಿ Z9 ಇಲ್ಲಿದೆ, ಫ್ಲ್ಯಾಗ್ಶಿಪ್ ಕ್ಯಾಮ್ರಾ ನಿಕಾನ್ದು ಇದು. ಆ್ಯಂಡ್ ಅದ್ರ ಜೊತೆ FTZ ಅಡ್ಯಾಪ್ಟರ್. ನಾನು ಯೂಸ್ ಮಾಡ್ತಿರೋ ಲೆನ್ಸ್ ಬಂದು F ಮೌಂಟ್ ಲೆನ್ಸು ಅಡ್ಯಾಪ್ಟರ್ ಇದು. ಆ್ಯಂಡ್ ವರ್ಷನ್ 2 ಇದು. ಸೊ ಅದರ ಜೊತೆಗೆ ಚಾರ್ಜರ್ ಆ್ಯಂಡ್ AC ಅಡ್ಯಾಪ್ಟರ್. ಜೊತೆಗೆ ಮೆಮೊರಿ ಕಾರ್ಡ್ ಬಂದು ಇದಕ್ಕೆ ಪ್ರೋಗ್ರೇಡ್ CF ಎಕ್ಸ್ಪ್ರೆಸ್ ಕಾರ್ಡ್ನ ತೊಗೊಂಡಿದ್ದೀವಿ. ಸೊ ಬನ್ನಿ ಅನ್ಬಾಕ್ಸ್ ಮಾಡಿಬಿಟ್ಟು ನೋಡೋಣ ನಮ್ಮ ನಿಕಾನ್ Z9 ಹೇಗಿದೆ ಅಂತ. ಫಾರ್ ದಿಸ್ ನನ್ನ ಒಂದು ಡ್ರೀಮ್ ಕ್ಯಾಮ್ರಾ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ಬರೀ ಅನ್ಬಾಕ್ಸಿಂಗ್ ಮಾತ್ರ ತೋರಿಸ್ಕೊಟ್ಟಿದ್ದೀನಿ. ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಈ ಒಂದು ಕ್ಯಾಮ್ರಾವಿನ ಕಂಪ್ಲೀಟ್ ಸ್ಪೆಸಿಫಿಕೇಷನ್ಸ್ ಆ್ಯಂಡ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದ ನ್ಯೂ ಬ್ಲಾಗ್ಸ್ ಟು. ಸೊ ದ ಬೀಸ್ಟ್ ಇಸ್ ಹಿಯರ್. It is Nikon Z9 and Nikoniನ ಫ್ಲಾಗ್ಶಿಪ್ ಕ್ಯಾಮ್ರಾ ಫೈನಲಿ ನನ್ನ ಕೈಯಲ್ಲಿ ಇದೆ. and you can already see the happiness in my face. ನೋಡ್ತಿರ್ಬೋದು ಈ ಥರ ಖುಷಿ ಆಗಿರೋದು ನಾನು ಯಾವತ್ತೂ ಹಿಂದೆ ಆಗಿರಲಿಲ್ಲ. ಈ ರೇಂಜ್ಗೆ ಖುಷಿ. ಸೊ 4,85,000 ಕ್ಯಾಮ್ರಾ ನನ್ನ ಕೈಯಲ್ಲಿ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ದಿಸ್ ವಿತ್ ಯು ಗೈಸ್. ನೀವೆಲ್ಲ ನನ್ನ ಜರ್ನಿಯಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದೀರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಥವಾ ನನ್ನ ಇನ್ಸ್ಟಾಗ್ರಾಮ್ ಸ್ನೇಹಿತರಾಗಿರ್ಬೋದು. ಸೊ ದಿಸ್ ಇಸ್ ಹೌ ದ ಬೀಸ್ಟ್ ಲುಕ್ಸ್. ನೋಡ್ತಿರ್ಬೋದು ತುಂಬಾ ಬಲ್ಕಿಯಾಗಿದೆ. ನಾನು ಏನಕ್ಕೆ Z9ನ ಚೂಸ್ ಮಾಡಿದೆ ಅಂತ ಹೇಳಿದ್ರೆ Z8 ಕೂಡ ರಿಲೀಸ್ ಆಗಿದೆ. ಇಟ್ಸ್ ಆ್ಯನ್ ಲವ್ಲಿ ಕ್ಯಾಮ್ರಾ. ಬಟ್ ನನಗೆ Z9 ಏನಕ್ಕೆ ಪರ್ಸ್ನಲಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಐ ಲವ್ ಶೂಟಿಂಗ್ ವರ್ಟಿಕಲ್. ಸೊ ಅದಕ್ಕೋಸ್ಕರ ವರ್ಟಿಕಲ್ ಗ್ರಿಪ್ಗೋಸ್ಕರ ಮೇನ್ಲಿ ನಾನು ಇದನ್ನು ಚೂಸ್ ಮಾಡಿದೆ. Z8ಗೂ ಕೂಡ ವರ್ಟಿಕಲ್ ಗ್ರಿಪ್ನ ಹಾಕ್ಬೋದು, ಬಟ್ ಇಟ್ ವಿಲ್ ಬಿ ಮೋರ್ ಯೂಸ್ ದ್ಯಾನ್ ದಿಸ್. ಸೊ ಅದಕ್ಕೋಸ್ಕರ Z9 ಹೇಗಿರೋ ಫ್ಲ್ಯಾಗ್ಶಿಪ್ ಕ್ಯಾಮ್ರಾ, ಬಟ್ ದ ಸೇಮ್ ಪರ್ಫಾರ್ಮೆನ್ಸ್. Z8ಗೂ ಇದಕ್ಕೂ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲವೇ ಇಲ್ಲ. ಮೇನ್ಲಿ ಬ್ಯಾಟ್ರಿ ಒಂದು ಮತ್ತು 2 ಮೆಮೊರಿ ಕಾರ್ಡ್ ಸ್ಲಾಟ್ ಅದರಲ್ಲಿ ಡಿಫ್ರೆಂಟ್ ಬರುತ್ತೆ. ಬಟ್ ನನಗೆ Z9 ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಫಾರ್ ವೈಲ್ಡ್ ಲೈಫ್ ದಿಸ್ ಇಸ್ ದ ಬೆಸ್ಟ್ ಕ್ಯಾಮ್ರಾ ನಿಕಾನಲ್ಲಿ ಈಗ ಸದ್ಯಕ್ಕೆ ಅವೈಲೇಬಲ್ ಇರೋದು. ಸೊ ದಿಸ್ ಇಸ್ ರಾಘವ್, ಜಯನಗರ್ ಬ್ರಾಂಚ್ ಬೋಲಾಸಲ್ಲಿ ವರ್ಕ್ ಮಾಡ್ತಾರೆ. ಆ್ಯಂಡ್ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಆ್ಯಂಡ್ ಕ್ವಿಕ್ಕಾಗಿ ನಮಗೆ ಯಾವುದೇ ಪ್ರಾಡಕ್ಟ್ಸ್ ಬೇಕಿದ್ರು ಎಲ್ಲನೂ ಅರೇಂಜ್ ಮಾಡಿಕೊಟ್ರು. ಈ ಹ್ಯಾಸ್ ವರ್ಕ್ ವೆರಿ ವೆಲ್. ಸೊ ಅವ್ರಿಗೆ ಒಂದು ಬಿಗ್ ಥ್ಯಾಂಕ್ಸ್. ಥ್ಯಾಂಕ್ ಯು. ನಿಕೋನಿನ F ಮೌಂಟ್ ಅಂದರೆ DSLR ಕ್ಯಾಮ್ರಾಸ್ಗಳಿಗೆ ಯೂಸ್ ಮಾಡುತ್ತಿದ್ದಂತಹ ಲೆನ್ಸಸ್ಗಳನ್ನ Z ಮೌಂಟ್ ಅಂದರೆ ಮಿರರ್ಲೆಸ್ ಕ್ಯಾಮ್ರಾಸ್ಗಳಿಗೆ ಯೂಸ್ ಮಾಡಬೇಕಂತ ಹೇಳಿದ್ರೆ FTZ ಅಡ್ಯಾಪ್ಟರ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಆ ಅಡ್ಯಾಪ್ಟರ್ನ ನಾನೀಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರ ಬೆಲೆ ಬಂದು 16,500 ರೂಪಾಯಿ ಬಿತ್ತು ನಮಗೆ. ಇದು FTZ ಅಡ್ಯಾಪ್ಟರ್ ವರ್ಷನ್ 2. ವರ್ಷನ್ 1ಗಿಂತ ಇದು ಸ್ವಲ್ಪ ಅಪ್ಗ್ರೇಡೆಡ್. ಆ್ಯಂಡ್ ಇದಕ್ಕೆ ಟ್ರೈಪಾಡ್ ಮೌಂಟ್ ಕೊಟ್ಟಿರಲ್ಲ. ಸ್ವಲ್ಪ ಕಾಂಪ್ಯಾಕ್ಟ್ ಈಸಿ ಟು ಕ್ಯಾರಿ. Easy to carry and works fast. This is how the FTZ adapter looks. Z9ಗೆ ಯಾವ್ದು ಆಕ್ಸೆಸರೀಸ್ನ ಪರ್ಚೇಸ್ ಮಾಡಿದ್ನೋ ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಕಾನ್ Z9ಗೆ ನಾರ್ಮಲ್ ಕ್ಯಾಮ್ರಾಸ್ಗಳಿಗೆ ಮೆಮೊರಿ ಕಾರ್ಡ್ ಆಗ್ತೀವಲ್ಲ ಅದು ಸಪೋರ್ಟ್ ಆಗಲ್ಲ. ಈ ಒಂದು ಕ್ಯಾಮ್ರಾಸ್ಗಳಿಗೆ ಮಿರರ್ಲೆಸ್ ಕ್ಯಾಮ್ರಾಸ್ಗಳಿಗೆ CF ಎಕ್ಸ್ಪ್ರೆಸ್ ಕಾರ್ಡ್ ಅಂತ ಬರುತ್ತೆ. ಸೊ ಆ ಕಾರ್ಡ್ಸ್ನ ಯೂಸ್ ಮಾಡಬೇಕಾಗತ್ತೆ. ಅದು ನಾರ್ಮಲ್ ಮೆಮೊರಿ ಕಾರ್ಡ್ಗಿಂತನೂ ಸ್ವಲ್ಪ ಫಾಸ್ಟ್ ಇರುತ್ತೆ. ಆ್ಯಂಡ್ ನಾನು ಪರ್ಚೇಸ್ ಮಾಡಿರೋದು ಪ್ರೋಗ್ರೇಡ್ದು 512 GB ಮೆಮೊರಿ ಕಾರ್ಡ್. ಆ್ಯಂಡ್ ಇದು ನಮಗೆ ಆಲ್ಮೋಸ್ಟ್ 20,000 ಬಿತ್ತು. ಆ್ಯಂಡ್ ಅದಕ್ಕೆ ಕಾರ್ಡ್ ರೀಡರ್ ಬಂದು ಫಸ್ಟ್ ಸ್ಯಾಂಡಿಸ್ಕ್ ಪರ್ಚೇಸ್
ಪರ್ಚೇಸ್ ಮಾಡಿದ್ವಿ. ಬಟ್ ಸ್ಯಾಂಡಿಸ್ಕ್ ಪ್ರೋಗ್ರೇಡ್ ಮೇಲೆ ವರ್ಕ್ ಆಗಲ್ಲ ಅಂದಿದ್ದಕ್ಕೆ ಪ್ರೋಗ್ರೇಡ್ದೇ ತೊಗೋಬೇಕಾಯಿತು. ಆ್ಯಂಡ್ ಅದು ಬಂದು ಒಂದು 8500 ಅಷ್ಟು ನಮಗೆ ಚಾರ್ಜ್ ಬಿತ್ತು ಕಾರ್ಡ್ ರೀಡರು. ಸ್ಯಾಂಡಿಸ್ಕ್ ಆಲ್ರೆಡಿ ಪರ್ಚೇಸ್ ಮಾಡಿಬಿಟ್ಟಿದ್ವಿ, ಬಟ್ ಮನೆಗೆ ಬಂದು ಅದು ನೋಡಿದಾಗ ವರ್ಕ್ ಆಗಿರಲಿಲ್ಲ. ಆ್ಯಂಡ್ ಅಗೇನ್ ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡಿ ಡಿಫ್ರೆನ್ಸ್ ಅಮೌಂಟ್ ಪೇ ಮಾಡಿ ಮತ್ತೆ ಪ್ರೋಗ್ರೇಡ್ದೇ ಕಾರ್ಡ್ ರೀಡರ್ ತೊಗೊಳ್ಬೇಕಾಗಿತ್ತು. ಸೊ ನೀವೇನಾದರೂ ಪ್ರೋಗ್ರೇಡ್ದು ಕಾರ್ಡ್ ತಗೋತಾ ಇದ್ದೀರಾ ಅಂತ ಹೇಳಿದ್ರೆ ಇಟ್ಸ್ ಬೆಟರ್ ಟು ಪರ್ಚೇಸ್ ಪ್ರೋಗ್ರೇಡ್ ಕಾರ್ಡ್ ರೀಡರ್ ಓನ್ಲಿ. ಯೂಸ್ ಮಾಡ್ತಾ ಇದ್ದು ನೀವೇನಾದರೂ ನನ್ನ ಚಾನಲ್ನ ಮುಂಚೆಯಿಂದ ಫಾಲೋ ಮಾಡ್ತಿದ್ದೀರಾ ಅಂತ ಗೊತ್ತಿದ್ರೆ D7500 ವಿತ್ 200-500 mm ಲೆನ್ಸ್ ಯೂಸ್ ಮಾಡ್ತಾ ಇದ್ದೆ. ಸೊ ಈಗ ನಾನು ಫೈನಲಿ ಮಿರರ್ಲೆಸ್ಗೆ ಅಪ್ಗ್ರೇಡ್ ಆಗಿದ್ದೀನಿ. ಇದಕ್ಕೆ ಯೂಸ್ ಮಾಡ್ತಾ ಇರೋದು ಸೇಮ್ ಲೆನ್ಸನ್ನೇ ವಿತ್ ಅಡಾಪ್ಟರ್. ದಿನಗಳ ನಂತರ ನಾನು ಟೆಲಿಫೋಟೋ ಲೆನ್ಸ್ನ ಕೂಡ ಪರ್ಚೇಸ್ ಮಾಡ್ತೀನಿ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಅ ಪರ್ಫೆಕ್ಟ್ ವೈಲ್ಡ್ ಲೆನ್ಸ್ ಫ್ರಮ್ Nikon. ಬೀಯಿಂಗ್ ಎ ಸ್ಟೂಡೆಂಟ್ ಇಷ್ಟು ಎಕ್ಸ್ಪೆನ್ಸಿವ್ ಕ್ಯಾಮ್ರಾನ ಹೇಗೆ ತೊಗೊಂಡ ಅಂದರೆ ಅವ್ನ ಡೆಡಿಕೇಶನ್, ಕನ್ಸಿಸ್ಟೆನ್ಸಿ, ಅದ್ರ ಜೊತೆಗೆ ನಾವು ನೋಡಿರೋ ಹಾಗೆ ತುಂಬ ಜನ ಅವನಿಗೆ ಸಪೋರ್ಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿ ಅವ್ನ ವರ್ಕ್ ಇನ್ನೂ ಎನ್ರಿಚ್ ಆಗಲಿ ಅಂತ ಹೇಳಿ ನಾವು ಈ ಫ್ಲಾಗ್ಶಿಪ್ ಕ್ಯಾಮ್ರಾನ ಕೊಡ್ಸಿರೋದು. ಆಸ್ ವಿ ನೋ ಇನ್ ದಿಸ್ ಜನರೇಷನ್ ಮೋಸ್ಟ್ ಆಫ್ ದ ಯೂತ್ಸ್ ದೇ ಇನ್ವೆಸ್ಟ್ ದೇರ್ ಮನಿ, ಎನರ್ಜಿ, ಟೈಮ್, ಎವ್ರಿಥಿಂಗ್ ಇನ್ some bad habits. As I see him, I could notice that he is completely dedicated to his passion. The main thing is that ನಮ್ಮ ತಂದೆಯವರು ಬೆಳೆಸಿರೋದು ಹೇಗೆ ಅಂದರೆ ಈಸಿಯಾಗಿ ನಮ್ಗೆ ಯಾವ ವಸ್ತುನೂ ಸಿಗಬಾರ್ದು. ವಿ ಹ್ಯಾವ್ ಟು ವರ್ಕ್ ಫಾರ್ ಇಟ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಗೆಟ್ ಇಟ್. ಸೊ ದಟ್ ಇಸ್ ಹೌ ವಿ ಆರ್ ಬಾಟ್. ಅದಕ್ಕೋಸ್ಕರನೇ ನಾವು ಅವ್ನಿಗೆ ಹೇಳಿದ್ವಿ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ. ಅವ್ನು ತೆಗ್ದಿದ್ದಾನೆ. ಅವ್ನು ಚಿಕ್ಕ ವಯಸ್ಸಿಂದಾನೇ ಅವ್ನ ಪಾಕೆಟ್ ಮನಿನ ಸೇವ್ ಮಾಡ್ಕೊತಾನೆ ಬಂದಿದ್ದ. ವೆನ್ ವಿ ಅಕ್ಯುಮುಲೇಟೆಡ್ ಇಟ್ ವಾಸ್ ಎ ಹ್ಯೂಜ್ ಮನಿ. ಅದನ್ನು ಸಹ ನಾವು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ವಿ. ಆ್ಯಂಡ್ ಆಫ್ ಕೋರ್ಸ್ ಹಿ ಡಿಸರ್ವ್ಸ್ ಇಟ್ ಟು. ಆ್ಯಕ್ಚುಲಿ ಎನ್ಕ್ವೈರ್ ಮಾಡೋದಕ್ಕೋಸ್ಕರ ಬಂದಿದ್ದು. ಪೇಮೆಂಟ್ ಮಾಡೋಣ, ಟ್ರೈ ಮಾಡೋಣ, ಬೆನಿಫಿಷರಿಯಿಂದ ಹೋಗುತ್ತಾ ಇಲ್ವಾ ಅಂತ ಟ್ರೈ ಮಾಡೋಣ ಅಂತ ಮಾಡಿದ್ರೆ ಕಂಪ್ಲೀಟ್ ಪೇಮೆಂಟ್ ಹೋಗ್ಬಿಡ್ತು. Z9 ತೊಗೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಕತೆ. ಆ್ಯಕ್ಚುಲಿ ಇವಾಗ ಬ್ಲಾಗ್ ಇಂಟ್ರೋ ನೀವೇನು ನೋಡಿರ್ತೀರ ಅದೆಲ್ಲ ಕ್ಯಾಮ್ರಾ ಪರ್ಚೇಸ್ ಮಾಡಾದ್ಮೇಲೆ ತೊಗೊಂಡಿರೋದು. ಅಮ್ಮ ತಾಯಿ ಕನ್ನಡ ಮಾತಾಡಿ. ಇವತ್ತು ಫಸ್ಟ್ ನಾನು ಇವನ್ನ ಇಷ್ಟು ಖುಷಿಯಾಗಿರೋದು ನೋಡ್ತಾ ಇರೋದು. ಇಸ್ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಆಲ್ಸೋ ಅವನಿಗೆ ಈ ಸೆಮಿಸ್ಟ್ರಲ್ಲಿ ಅವ್ನು ಡಿಸ್ಟಿಂಕ್ಷನ್ ತೆಗೆದ್ರೆ ಕ್ಯಾಮ್ರಾ ಸಿಗುತ್ತೆ ಅಂತ ಹೇಳಿದ್ವಿ. ಸೊ ಹಿ ಗಾಟ್ ಇಟ್. ಹಿ ಡಿಡ್ ಇಟ್ ಆ್ಯಂಡ್ ಹಿ ಗಾಟ್ ಇಟ್. ಅಯ್ಯೋ ನಾನಂತೂ ಹಗಲು ರಾತ್ರಿ ಬಿಡ್ದಾರ ಕಷ್ಟಪಡ್ಕೊಂಡು ಓದ್ಬಿಟ್ಟು ಒಳ್ಳೆ ಮಾರ್ಕ್ಸ್ ತೆಗ್ಬಿಟ್ಟೆ ಗುರು, ಕ್ಯಾಮ್ರಾ ಕೊಡಿಸ್ತಾರೆ ಅಂತ ಖುಷಿಯಲ್ಲಿ. ಸೊ ಫೈನಲಿ ಕ್ಯಾಮ್ರಾ ನನ್ನ ಕೈಯಲ್ಲಿ ಇದೆ. ಆ್ಯಂಡ್ ನೋಡೋಣ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಇನ್ನೂ ಹೆಚ್ಚು ಕಾಡುಗಳಿಗೆ ಕರ್ಕೊಂಡೋಗಿ ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳನ್ನ ತೋರಿಸಿ ಆ್ಯಂಡ್ ಅಲ್ಲಿ ನಾನು ಫೋಟೋಗ್ರಫಿನ ಮಾಡ್ತಾ ನಿಮಗೆ Z9 ರಿವ್ಯೂಸ್ಗಳನ್ನ ಹೇಳ್ತಾ ಹೋಗ್ತಿರ್ತೀನಿ. ನಮ್ಮದು ಟೋಟಲ್ ಬಿಲ್ ಬಂದು ಆಲ್ಮೋಸ್ಟ್ ಒಂದು 5 ಲಕ್ಷ ಮೇಲಾಗಿದೆ. ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಇದೇ ಥರ ಫೋಟೋಗ್ರಫಿ ರಿಲೇಟೆಡ್ ಮತ್ತು ವೈಲ್ಡ್ ಲೈಫ್ ಫೋಟೋಗ್ರಫಿ ರಿಲೇಟೆಡ್ ಆ್ಯಂಡ್ ಫೋಟೋಗ್ರಫಿ ರಿಲೇಟೆಡ್ ಆಗಿರ್ಬೋದು ಅಥವಾ ವೈಲ್ಡ್ ಲೈಫ್ ಟ್ರಾವೆಲಿಂಗ್ ವ್ಲಾಗ್ಸ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ದಿಸ್ ಇಸ್ ವೈಲ್ಡ್ ಲೈಫ್ ಕನ್ನಡಿಗ ರೋಹನ್ ಮುತ್ತರಾಜ್ ಸೈನಿಂಗ್ ಆಫ್ ಫ್ರಮ್ ದ ವಿಡಿಯೋ. ಬಾಯ್. ಸೊ ಯಾವುದೇ ರೀತಿಯಾದಂತಹ ಹೊಸ ಪ್ರಾಡಕ್ಟ್ಸ್ ಅಂದರೂ ಮನೆಗೆ ಯೂಶಲಿ ಪೂಜೆ ಮಾಡಿಕೊಂಡೆ ರಿಸೀವ್ ಮಾಡ್ಕೊಳ್ಳೋದು. ನಮ್ಮ ಬೇಬಿ ಮಾನ್ಸ್ಟರ್ Z9ಗೆ ಪೂಜೆ ಮಾಡಿಬಿಟ್ಟು ನಮ್ಮ ಮನೆಗೆ ವೆಲ್ಕಮ್ ಮಾಡ್ಕೋತಾ ಇದ್ದೀವಿ. ನಮ್ಮಮ್ಮ ಹೇಳೋದು ಕೇಳಿದ್ದಾರೆ, ಯಾವುದೇ ರೀತಿಯಾದಂತಹ ಕೆಟ್ಟ ಕಣ್ಣು, ಗೂಬೆ ಕಣ್ಣು, ಪೀಡೆ ಕಣ್ಣು, ಪಿಚಾಚಿ ಕಣ್ಣು ಯಾವುದು ಬಿಡಬಾರ್ದಂತೆ. ಸೊ ಅದನ್ನು ಹೇಳ್ಬೇಕಂದ್ರೂ ಅದನ್ನು ಹೇಳಿದ್ದೀನಿ, ನನ್ನ ಕರ್ತವ್ಯ ಅನ್ಕೋತೀನಿ.